ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ಕಾಮರ್ಸ್ ವಿತ್ ಸಿದ್ಧಾರೂಢ ಕುಂಬಾರ್ ಚಾನಲ್ಗೆ ತಮ್ಮ ಎಲ್ಲರ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಂಪಲ್ ಪ್ರಾಬ್ಲಮ್ ಅನ್ನ ಏನ್ ಮಾಡೋಣ್ರಿ, ಡಿಸ್ಕಷನ್ ಮಾಡೋಣ. ನಾನು ನಿನ್ನೆ ಹೇಳಿದ್ದೆ, ಏನ್ ಹೇಳಿದೆಪ್ಪ ಅಂತಂದ್ರ ನಿನ್ನೆ ತಗೊಂಡಿರ್ತಕ್ಕಂಥ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್ ಗಳು ಬೇರೆ, ಇವತ್ತು ನಾ ತಗೊಂಡಿರ್ತಕ್ಕಂಥ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್ ಗಳು ಬೇರೆ. ನಾಲ್ಕು ಪಾಯಿಂಟ್ಸ್ ಗಳನ್ನ ನಾವು ಆಡ್ ಮಾಡ್ಕೊತ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಏನಕ್ಕೆವ್ರಿ, ಸಿಂಪಲ್ ಆಕ್ಯಾವ. ಹಾಗಾದ್ರೆ ಬರ್ರಿ ಯಾವ ರೀತಿ ಕ್ವಶನ್ಸ್ ಅನ್ನ ನೋಡಿ ಇವತ್ತು. From the following information of Mr. Advik, compute the income from business for the assessment year 2025-26. Profit and loss account, particulars rupees, rupees. By gross profit 2,80,000, commission received 20,000. ಇಲ್ಲಿ ಏನಾಗಕತ್ತೈತಿ ನೋಡ್ರಿ. ನಿನ್ನೆ ನಾವು ಬರೀ ಗ್ರಾಸ್ ಪ್ರಾಫಿಟ್ ತಗೊಂಡಿದ್ದು ಪ್ರಾಬ್ಲಮ್ ದಾಗ. ಇವತ್ತು ಏನ್ ಮಾಡಕತ್ತೀನಪ್ಪ ಅಂತಂದ್ರ commission received 20,000 ಕೊಟ್ಟಾನ. then salary that is 60,000. salary ಏನಪ್ಪಾ ಅಂತಂದ್ರ ಬಿಸ್ನೆಸ್ ದಾಗ ಆಗ್ತಕ್ಕಂತ ಎಕ್ಸ್ಪೆನ್ಸಸ್, ಇದು ಅಲೋವಬಲ್ ಎಕ್ಸ್ಪೆನ್ಸಸ್. ಯಾವುದೇ ರೀತಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇದು ಎಲ್ಲಿ ಎಫೆಕ್ಟ್ ಆಗುದಿಲ್ಲ. then ರೆಂಟ್. ರೆಂಟ್ ಕೂಡ ಏನಪ್ಪಾ ಅಂತಂದ್ರ ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್, ಇದು ಕೂಡ ಎಲ್ಲಿ ಎಫೆಕ್ಟ್ ಆಗುದಿಲ್ಲ. ಇದ್ರ ಬಗ್ಗೆ ವರಿ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್. ನಿಮಗೆ ಏನ್ ಮಾಡಕತ್ತಂದ್ರೆ ಇಲ್ಲಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಅಂತೇಳಿ 20,000 ರೂಪಾಯಿ ಅಮೌಂಟ್ ಕೊಡಕತ್ತಾನ. ಎಡಿಷನಲ್ ಇನ್ಫಾರ್ಮೇಶನ್ ದಾಗ ಏನ್ ಐತಿ ಅಂತಕ್ಕಂಥ ನೋಡುನು, ನೋಡಿ ಆಮೇಲೆ ಏನ್ ಮಾಡೋಣ ಅದ್ರ ಬಗ್ಗೆ ಡಿಸೈಡ್ ಮಾಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ದಟ್ ಈಸ್ 5,000. ನೋಡ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5,000 ಅಂತ ಹೇಳ್ತಾನ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರೇ ಓನರ್ಸ್. ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಅವರೇ ಅದನ್ನ ಇಂಟ್ರೆಸ್ಟ್ ತಗೋತಾರಪ್ಪ ಅಂತಂದ್ರೆ ಇದು ಸರಿಯಲ್ಲ. ಆ ಕಾರಣಕ್ಕೆ ಏನಕ್ಕಿಪ್ಪ ಅಂತಂದ್ರೆ ಇದು ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ದೆನ್ PDD, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 10,000 ಕೊಡ್ತಾನ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 10,000 ಕೊಡಾಕತ್ತಾನ. ಅಂದ್ರೆ ಇದು ಏನಪ್ಪಾ ಅಂತಂದ್ರ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ಯಾವ ರೀತಿ ನಾವು ಫಾರ್ಮುಲಾದಾಗ ಡಿಸ್ಕಷನ್ ಮಾಡಿದೀವಿ, ಪ್ರೊವಿಷನ್ಸ್ ಗಳು ಏನಾದ್ರೂ ಇದ್ವಪ್ಪ ಅಂತಂದ್ರ ಅವೆಲ್ಲ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ಇನ್ ಕೇಸ್ ಪ್ರೊವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ ಕೊಡಲ್ಲಿ ಏನಾದ್ರೂ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ರಪ್ಪ ಅಂತಂದ್ರ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಪ್ರೊವಿಷನ್ಸ್ ಏನೇ ಇರಲಿ, ಆ ಪ್ರೊವಿಷನ್ಸ್ ಎಲ್ಲ ಏನಾಗಿರ್ತಪ್ಪ ಅಂತಂದ್ರ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ದೆನ್ ಡಿಪ್ರಿಸಿಯೇಷನ್ 15,000. ಹೆಂಗ್ ನಾವು ಡಿಪ್ರಿಸಿಯೇಷನ್ ಬಗ್ಗೆ ಡಿಸ್ಕಷನ್ ಮಾಡಿವಿ, ಡಿಪ್ರಿಸಿಯೇಷನ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಡಿಸ್ಅಲೋಬಲ್ ಟ್ರೀಟ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಎಷ್ಟು ಇರ್ತೈತಿ ಅಷ್ಟನ್ನ ಏನ್ ಮಾಡ್ಬೇಕ್ರಿ, ಡಿಡಕ್ಟ್ ಮಾಡಬೇಕು. ದೆನ್ ನೆಟ್ ಪ್ರಾಫಿಟ್ ದಟ್ ಈಸ್ 1,50,000. ದೆನ್ ಟೋಟಲ್ 3 lakh. ಬೋತ್ ಸೈಡ್ ಟೋಟಲ್ 3 lakh. ಇಲ್ಲಿ ಕಮಿಷನ್ ರಿಸೀವ್ಡ್ ಕೊಟ್ಟಾನ. ಕಮಿಷನ್ ರಿಸೀವ್ಡ್ ಕೂಡ ಯಾವುದೇ ರೀತಿ ಇಲ್ಲಿ ಎಫೆಕ್ಟ್ ಆಗೋದಿಲ್ಲ. ಅದು ಬಿಸ್ನೆಸ್ ದಾಗ ಏನಾಗಿರ್ತೈತಪ್ಪ ಅಂತಂದ್ರ ಕಮಿಷನ್ ರಿಸೀವ್ಡ್ ಆಗಿರ್ತೈತಿ. ಅಡಿಷನಲ್ ಇನ್ಫಾರ್ಮೇಶನ್ ನೋಡ್ರಿ, ಮೋಟಾರ್ ಕಾರ್ ಈಸ್ ಯೂಸ್ಡ್ 20% ಫಾರ್ ಪರ್ಸನಲ್ ಯೂಸ್. ನೋಡ್ರಿ, 20% ಏನ್ ಮಾಡಕತ್ತಾನಪ್ಪ ಅಂತಂದ್ರ ಪರ್ಸನಲ್ ಪರ್ಪಸ್ ಯೂಸ್ ಮಾಡಕತ್ತಾನ. ಹಂಗಾದ್ರೆ ಈ 20% ಏನಕ್ಕೈತಪ್ಪ ಅಂತಂದ್ರ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ನಮಗ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಾರಿ, 20,000 ಕೊಟ್ಟಾನ. ಆ 20,000 ಒಳಗ 20% ಏನಪ್ಪಾ ಅಂತಂದ್ರ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ಯಾಕಪ್ಪ ಅಂತಂದ್ರ ಅದು ಪರ್ಸನಲ್ ಯೂಸ್ ಆಗತೈತಿ. ಅಷ್ಟನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೆಟ್ ಪ್ರಾಫಿಟ್ ಏನ್ ಮಾಡ್ಬೇಕ್ರಿ, ಆಡ್ ಮಾಡಬೇಕು. ದೆನ್ ಡಿಪ್ರಿಸಿಯೇಷನ್. ನೋಡ್ರಿ, ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಪೀಸ್ 25,000. ಇದನ್ನ ಏನ್ ಮಾಡ್ಕೋಬೇಕ್ರಿ, ಲೆಸ್ ಮಾಡ್ಕೋಬೇಕು. ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಏನ್ ಮಾಡ್ಬೇಕ್ರಿ, ಕ್ಯಾಲ್ಕುಲೇಷನ್ ಮಾಡಬೇಕು. ಮಿಸ್ಟರ್ ಅದ್ವಿಕ್, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಸೆಸ್ಮೆಂಟ್ ಇಯರ್ 2025-26, particulars rupees. Net profit as per P&L account that is 1,50,000. 1,50,000 add ಮಾಡ್ಕೋರಿ ತಗೋರಿ. add disallowable expenses. ಹಂಗಾರೆ disallowable expenses ಯಾವ್ಯಾವು? that is motor car expenses 20,000 ಐತಿ. ಈ 20,000 ಎಷ್ಟು ಮಾಡ್ಕೋಬೇಕ್ರಿ, 20%. that is motor car expenses 20,000 into 20 divided by 100 ಮಾಡಿದಾಗ 4,000. then interest on capital. ಓನರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಅವರೇ ಅದನ್ನ ಇಂಟ್ರೆಸ್ಟ್ ಹೋಗ್ತಾರಪ್ಪ ಅಂತಂದ್ರೆ ಅದು ಡಿಸ್ಅಲೋಬಲ್. ಅದು ಏನಕ್ಕೈತ್ರಿ, ಪರ್ಸನಲ್ ಎಕ್ಸ್ಪೆನ್ಸಸ್ ಆಕೈತಿ. ಆ ಕಾರಣಕ್ಕೆ ಏನ್ ಮಾಡ್ರಿ, ಅದನ್ನು ಕೂಡ ಆಡ್ ಮಾಡ್ಕೋರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ದಟ್ ಈಸ್ 5,000. ದೆನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್. ಪ್ರೊವಿಷನ್ಸ್ ಎಲ್ಲ ಏನಕ್ಕಪ್ಪ ಅಂತಂದ್ರ ಡಿಸ್ಅಲೋಬಲ್ ಎಕ್ಸ್ಪೆನ್ಸಸ್. ದಟ್ ಈಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ 10,000. ದೆನ್ ಡಿಪ್ರಿಸಿಯೇಷನ್. ಎಷ್ಟು P&L ಅಕೌಂಟ್ ಕೊಡ್ತಾನೆ ಅಷ್ಟು ಡಿಪ್ರಿಸಿಯೇಷನ್ ಕನ್ಸಿಡರ್ ಮಾಡ್ರಿ. ಅದು ಡಿಸ್ಅಲೋಬಲ್ ದಟ್ ಈಸ್ 15,000. ದೆನ್ ಟೋಟಲ್ 1,84,000. the less disallowable income. ಹಂಗಾರೆ ಡಿಸ್ಅಲೋಬಲ್ ಯಾವ್ಯಾವ ಅದಾವ್ರಿ ಇಲ್ಲಿ, ದಟ್ ಈಸ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್. ಅದೇ ಅಷ್ಟೇ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿಸ್ಅಲೋಬಲ್ ದಟ್ ಈಸ್ 25,000. 25,000 ಔಟರ್ ಕಾಲಮ್ ತೋರಿ.
ಸೊ 1,84,000 ದಾಗ 25,000 ಲೆಸ್ ಮಾಡಿದ್ರ 25,000. ಸೊ ಇದು ಏನಪ್ಪಾ ಅಂತಂದ್ರ ನಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ದಯವಿಟ್ಟು ಲೈಕ್ ಮಾಡ್ರಿ. ಅದೇ ರೀತಿ ಈ ವಿಡಿಯೋಸ್ ಗಳನ್ನ ನಿಮ್ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಅದೇ ರೀತಿ ಸೊ ಕಾಮರ್ಸ್ ವಿತ್ ಸಿದ್ಧಾರ್ಥ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಒನ್ ಬೈ ಒನ್ ವಿಡಿಯೋಸ್ ಗಳನ್ನ ನೋಡ್ಕೊತ ಹೋಗ್ರಿ. ಸೊ ಮುಂದಿನ ಕ್ಲಾಸಸ್ ಒಳಗೆ ಏನ್ ಮಾಡ್ತೀನಪ್ಪ ಅಂತಂದ್ರ ಇನ್ಕಮ್ ಫ್ರಮ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರ ಕ್ವಶನ್ ಪೇಪರ್ ದಾಗ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀನಿ ಡಿಸ್ಕಷನ್ ಮಾಡ್ತೀನಿ. ದಯವಿಟ್ಟು ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಲೈಕ್ ಬಟನ್ ಒತ್ತಿರಿ. ಅದೇ ರೀತಿ ಶೇರ್ ಮಾಡ್ರಿ. ಸೊ ತುಂಬಾ ಧನ್ಯವಾದಗಳು.